ಬಡವರ ಸಂಜೀವಿನಿ ಕಿಮ್ಸ್ ಆಸ್ಪತ್ರೆಗೆ ಇದೆಂಥ ಸ್ಥಿತಿ ಬಂದ್ಬಿಡ್ತು. ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿಗುತ್ತಿಲ್ಲ ಬಡವರಿಗೆ ಸೂಕ್ತವಾದಂತಹ ಚಿಕಿತ್ಸೆ. ಉತ್ತರ ಕರ್ನಾಟಕದ ಜೀವ ಸಂಜೀವಿನಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಆದ್ರೆ ದುರ್ದೈವ, ಎಂಥ ಸ್ಥಿತಿ ಬಂದ್ಬಿಡ್ತು. ಬಡವರಿಗೆ ಸೂಕ್ತವಾದಂತಹ ಚಿಕಿತ್ಸೆ ಸಿಗ್ತಾ ಇಲ್ಲ. ಕಳೆದ 20 ದಿನಗಳಿಂದ ಬಡ ರೋಗಿಗಳಿಗೆ ಸ್ಕ್ಯಾನಿಂಗ್ ಸೌಲಭ್ಯ ಇಲ್ಲ. ಸ್ಕ್ಯಾನಿಂಗ್ ಮಷಿನ್ಗಳು ಕೆಟ್ಟು ನಿಂತಿದ್ದಾವೆ, ತೂಕಿಡಿತಾ ಇದ್ದಾವೆ. ಕಿಮ್ಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ರೋಗಿಗಳು ಪರದಾಡ್ತಾ ಇದ್ದಾರೆ. ಹೆಂಗ್ರಿ ಸ್ಕ್ಯಾನ್ ಮಾಡಿಸೋದು? ಕಮಿಷನ್ ಲಾಭ ಸ್ಕ್ಯಾನಿಂಗ್ ಅನ್ನ ಇವರು ಸರಿಪಡಿಸ್ತಾ ಇಲ್ಲ ಅನ್ನೋ ಆರೋಪ. ಹೊರಗಡೆ ಹೋಗ್ಬೇಕು, ಪ್ರೈವೇಟ್ಗೆ ಹೋದ್ರೇನು ಕಡಿಮೆ ಖರ್ಚಾಗತ್ತೇನ್ರಿ? ಯಾಕ್ರಿ ಮತ್ತೆ ನಾವು ಸರ್ಕಾರಿ ಆಸ್ಪತ್ರೆಗೆ ಬರಬೇಕು? ಯಾಕ್ರಿ ನೀವೆಲ್ಲ ಇದ್ದೀರಿ? ಮತ್ತು ದೊಡ್ಡದಾಗಿ ಇದು ಬಡವರ ಸಂಜೀವಿನಿ ಅಂತ, ಬಡವರ ಹಗಲು ದರೋಡೆ ಮಾಡೋ ಸಂಜೀವಿನಿ ಇದು ಅಲ್ಲ. ಆ ರೀತಿ ನಾವು ಆರೋಪ ಮಾಡಬೇಕಾಗತ್ತೆ. ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವ್ಯಾಕೆ ಹಿಂಗಂತೀವಿ? ನೋಡಿ, ಅಲ್ಲಿ ಸ್ಕ್ಯಾನಿಂಗ್ ಮಷಿನ್ಗಳು ಕೆಟ್ಟು ನಿಂತು ಹೋಗಿದ್ದಾವೆ. ಆಯ್ತು ಬಿಡಪ್ಪ, ಏನೋ ಒಂದು ಬೆಡ್ ಇಲ್ಲ ಅಂದರೆ ಒಪ್ಕೋತಿದ್ವಿ ನಾವು, ಸ್ಟ್ರೆಚರ್ ಇಲ್ಲ ಅಂದರೆ ಓಕೆ, ನಡ್ಕೊಂಡು ತೆವಳ್ಕೊಂಡಾದ್ರೂ ಹೋಗ್ತಿದ್ವಿ. ಸ್ಕ್ಯಾನಿಂಗೇ ಇಲ್ಲ, ಸ್ಕ್ಯಾನೇ ಆಗ್ತಾ ಇಲ್ಲ ಬಾಡಿ. ಇನ್ನೇನು ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತೇಳಿ? ಹಾಗಾಗಿನೇ ಈಗ ಸಾಕಷ್ಟು ರೀತಿಯಾದಂಥ ಆರೋಪಗಳು ಈ ಆಸ್ಪತ್ರೆ ವಿರುದ್ಧ ಬರ್ತಾ ಇದೆ. ಆದಷ್ಟು ಬೇಗ ಕಿಮ್ಸ್ ಆಡಳಿತ ಮಂಡಳಿಯವರು ಇದನ್ನು ಎಚ್ಚೆತ್ತುಕೊಂಡು ಸರಿಪಡಿಸ್ಬೇಕು. ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕಾಗತ್ತಾ? ಅಲ್ಲಿ ಎಲ್ಲ ನಿಮ್ಮ ಥರ ಇದ್ದವರ ಅಲ್ಲಿ ಸ್ಥಿತಿವಂತರ 15-20 ಸಾವಿರ ಬಿಲ್ ಮಾಡ್ತಾರೆ ಅಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಇಲ್ಲೇನೋ ಫ್ರೀ ಅಂತ ಪಾಪ ಬರ್ತಾರೆ ಬಡವರು. ನೀವು ಬೋರ್ಡ್ ಹಾಕಿಬಿಡಿ, ಇನ್ಮೇಲೆ ನಮ್ಮ ಆಸ್ಪತ್ರೆಗೆ ಬಡ ರೋಗಿಗಳಿಗೆ ಅಲಾವಿಲ್ಲ, ಇಲ್ಲಿ ಸ್ಕ್ಯಾನಿಂಗ್ ಮಷಿನ್ ಹಾಳಾಗಿಬಿಟ್ಟಿದೆ, ಅದು ಇಲ್ಲ ಇದಿಲ್ಲ ಮೊದಲೇ ಹೇಳಿಬಿಡಿ. ಪಾಪ ದೂರದಿಂದ ಬಂದು ಗದಗ, ಹಾವೇರಿ ಸುತ್ತಮುತ್ತಲಿರುವಂಥ ಜಿಲ್ಲೆಗಳಿಂದ ಬರ್ತಾರೆ ಹುಬ್ಬಳ್ಳಿಗೆ. ಆದರೆ ಅಲ್ಲಿ ಅವ್ಯವಸ್ಥೆಗಳ ಆಗರ, ಬರೀ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಪ್ರತಿಯೊಂದಕ್ಕೂ ದುಡ್ಡು. ಸ್ಕ್ಯಾನಿಂಗ್ ಮಿಷಿನ್ಗಳು ಇದರಲ್ಲಿ ನೋಡಿ ಕಮಿಷನ್ ಬೇಕು ಅನ್ನುವಂಥ ಆರೋಪ ಇದೆ. ಬಡ ರೋಗಿಗಳಿಗೆ ಚಿತ್ರಹಿಂಸೆ ಮಾಡ್ತಿದ್ದಾರೆ ಇವರು, ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ, ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ.